ನಮಸ್ಕಾರ ಕರುನಾಡು. ನಾನು ನಿಮ್ಮ ಕಾವೇರಿ. ಫ್ರೆಂಡ್ಸ್, ನಾನಿವತ್ತು ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ ನಾನಿವತ್ತು ತೊಗರಿ ಬೇಳೆದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಆಲ್ರೆಡಿ ನಾನು ಅದಕ್ಕೆ ಏನೇನು ಬೇಕು ಅಂದರೆ ಆಲ್ರೆಡಿ ನಾನು ತೊಗರಿ ಬೇಳೆನ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಾಗಿ ತೊಳೆದಿದ್ದೀನಿ. ನೀವು ನೋಡ್ಬೋದು ಇದನ್ನು. ಸೊ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ನಾವು ತೊಗರಿ ಬೇಳೆ ಪಲಾವ್ ಅಂದಿದ್ದೀನಿ. ನಾನು ಫಸ್ಟು ನಿಮಗೆ ತೊಗರಿ ಬೇಳೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಸಾಮಗ್ರಿಗಳು ನೋಡಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಮತ್ತು ಪುದೀನ, ಕ್ಯಾರೆಟು ಮತ್ತು ಬೀನೀಸ್ ಅಲ್ಲೇ ಒಳಗಡೆ ಇದೆ, ಚಿಕ್ಕದಾಗಿದೆ ನೋಡಿ. ಬೀನೀಸ್ ನೋಡ್ಬೋದು ನೀವು. ಬೀನೀಸು ಮತ್ತು ಇದು ಬಂದುಬಿಟ್ಟು ಆಲೂಗೆಡ್ಡೆ, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಾದಮೇಲೆ ನೋಡಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ನಿಮಗೆ. ಇದು ಬಂದುಬಿಟ್ಟು ಜೀರಿಗೆ ಮತ್ತು ಮೆಣಸು, ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಬಾತ್ ಎಲೆ ತೊಗೊಂಡಿದ್ದೀನಿ. ಬಾತ್ ಎಲೆ ಎರಡು ತೊಗೊಂಡಿದ್ದೀನಿ ಪಲಾವ್ ಮಾಡೋಕ್ಕೆ. ಅದಾದಮೇಲೆ ಇಲ್ಲಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಟೊಮೊಟೊ ತೊಗೊಂಡಿದ್ದೀನಿ ನೋಡಿ. ಟೊಮೊಟೊನ ಚೆನ್ನಾಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಇದ್ರ ಜೊತೆ ಕರ್ಡ್ ಆ್ಯಡ್ ಮಾಡಿದ್ದೀನಿ. ಮೊಸರನ್ನ ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಏನು ಮಾಡಬೇಕಂದ್ರೆ, ಅದ್ರ ಜೊತೆ ನನ್ನ ಫ್ರೆಂಡ್ಗೆ ನನ್ನ ಫ್ರೆಂಡ್ಗೆ ಇದು ತುಂಬ ಇಷ್ಟ ಆ್ಯಕ್ಚುಲಿ ಬನ್ ಥರ ಇರೋದು. ಸೊ ಅದರಿಂದ ನನಗೆ ಬೇಕು ಅಂತ ಹೇಳಿದ್ರಿಂದ ನನ್ನ ಫ್ರೆಂಡ್ ನಾನು ಏನು ಮಾಡಿದ್ದೀನಿ ಅಂದರೆ, ಸರಿ ಇದನ್ನು ಪಲಾವ್ ಜೊತೆ ಆ್ಯಡ್ ಮಾಡೋಣ ಅಂತ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೀವೇ ನೋಡ್ಬೋದು. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಆಲ್ರೆಡಿ ನಾನು ಇವಾಗ ಕುಕ್ಕರ್ ಒಲೆ ಮೇಲೆ ಇಟ್ಟಿದ್ದೀನಿ. ಸೊ ಒಲೆ ಮೇಲೆ ಇಟ್ಟಾದ್ಮೇಲೆ ನೆಕ್ಸ್ಟ್ ನೋಡಿ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಫ್ರೆಂಡ್ಸ್. ಎಣ್ಣೆ ಆ್ಯಡ್ ಮಾಡಾಯಿತು. ಎಣ್ಣೆ ಆ್ಯಡ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಿರೋ ಥರ ನೆಕ್ಸ್ಟ್ ನಾನು ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಬೇಕು. ಸಿಡಿಯೋ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡೋಣ. ಸೌಂಡ್ ಕೇಳ್ತಾ ಇದೆ ಅನಿಸುತ್ತೆ ನಿಮಗೆ. ನೋಡಿ ಸಿಡಿತಾ ಇದೆ ಸಾಸಿವೆ ಆದಮೇಲೆ ನೋಡಿ ನಾನು ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ಈಗ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. 2 ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಈರುಳ್ಳಿ ಇಷ್ಟು ಕಂದು ಬಣ್ಣ ಬಂದಿದೆ, ಸಾಕು ನಮಗೆ. ಸೊ ಇವಾಗ ಈರುಳ್ಳಿ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಅದನ್ನು ಹಾಗೆ ಬಿಟ್ಟಿದ್ದೀನಿ. ಸೊ ಈರುಳ್ಳಿ ಆದಮೇಲೆ ನಾನಿಲ್ಲಿ ನೋಡಿ ಮೆಣಸಿಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೆಣಸಿಕಾಯಿ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಪ್ಯಾರಲ್ಲಿ ಈ ಬಾತ್ ಎಲೆ ಮತ್ತು ಇಲ್ಲಿ ನಾವು ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದು ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಮಗೆ ಸ್ವಲ್ಪ ಸ್ಮೆಲ್ ಹೋಗಬೇಕು. ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಅದೇ ಥರ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿದರೆ ನೀವೇ ನೋಡ್ಬೋದು, ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಇದಕ್ಕೆ ಟೊಮೊಟೊದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಪೇಸ್ಟ್ ಇವಾಗ ನಾನು ಫಸ್ಟ್ ತೊಗರಿ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ. ತೊಗರಿಬೇಳೆ ಆ್ಯಡ್ ಮಾಡಿ ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅದು. ಸೊ ಹಂಗೆ ಅದು ಫ್ರೈ ಆಗ್ತಾ ನಾನು ಇವಾಗ ನೋಡಿ ಆಲೂಗೆಡ್ಡೆ ಮತ್ತು ಇಲ್ಲಿದೆ ಕ್ಯಾರೆಟು ಮತ್ತು ಬೀನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ತರಕಾರಿ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಫೈನಲಿ ನಾನು ಇವಾಗ ಟೊಮೊಟೊದು ಮತ್ತು ಕರ್ಡ್ ಮೊಸರು ಹಾಕಿದ್ನಲ್ಲ, ಆ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇವಾಗ ನಾನು ನೋಡಿ ಇವಾಗ ಅದು ಆ್ಯಡ್ ಮಾಡಿದ್ದೀನಿ.
ನೋಡಿ ಫ್ರೆಂಡ್ಸ್ ಅದು ಫ್ರೈ ಆಗ್ತದೆ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ನೋಡಿ ಒಂದು ಇದು ಫುಲ್ಲು ಲೋಟ ಅಕ್ಕಿ ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ನೀವು ತೊಗೊಳ್ಳಿ. ತೊಗೊಂಡಿದ್ದೀನಿ. ಸೊ ನೋಡಿ 1.5 ಲೋಟ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ತೊಳ್ಕೊತೀನಿ ಫ್ರೆಂಡ್ಸ್. ತೊಳೆದಾಗಿದೆ. ಇವಾಗ ಅಕ್ಕಿನ ಇವಾಗ ನಾನು ಮಿಶ್ರಣದೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ. 1.5 ಅಕ್ಕಿ ತೊಗೊಂಡಿರೋದ್ರಿಂದ. ಸೊ ಇವಾಗ ನಾನು ಏನು ಮಾಡಬೇಕು ಅಂದರೆ ಇವಾಗ ಎಷ್ಟು ನೀರು ಹಾಕಬೇಕು ಅಂದರೆ ಇದಕ್ಕೆ 3 ಲೋಟ ನೀರನ್ನ ನಾವು ಆ್ಯಡ್ ಮಾಡಬೇಕು. ಯಾಕಂದರೆ ಒಂದು ಫುಲ್ ಅಂದರೆ ನಾವು 2 ಲೋಟ ಆ್ಯಡ್ ಮಾಡಬೇಕು. ಸೊ 1.5 ತೊಗೊಂಡಿರೋದ್ರಿಂದ ಈಗ 3 ಲೋಟ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. 3 ಲೋಟನೂ ಇವಾಗ ಆ್ಯಡ್ ಮಾಡ್ತೀನಿ. ಸೊ 3 ಲೋಟ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ತೆರಿಬೇಕು ಫ್ರೆಂಡ್ಸ್. ನಾನು ನೋಡಿ ಹೇಳಿದ್ನಲ್ಲ ಆವಾಗಲೇ ಬ್ರೆಡ್ದು ಇದು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದು ನೀರಿಂದ ಸ್ವಲ್ಪ ಸೋಸಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಇವಾಗ ನಾನು ನೋಡಿ ಇವಾಗ ನಮ್ಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ರುಚಿಗೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ರುಚಿ ಇದೆ. ಸ್ವಲ್ಪ ಜನ ತುಂಬ ಉಪ್ಪು ತಿಂತಾರೆ, ಸ್ವಲ್ಪ ಜನ ಕಡಿಮೆ ಉಪ್ಪು ತಿಂತಾರೆ. ಸೊ ನಿಮ್ಗೆ ಯಾವ ಥರ ಉಪ್ಪು ನಿಮಗೆ ಟೇಸ್ಟ್ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕಿದ್ವಿ. ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಡ. ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಏನು ಮಾಡಿ ಇವಾಗ ಕುಕ್ಕರ್ನ ಚೆನ್ನಾಗಿ ನಾವು ಕ್ಲೋಸ್ ಮಾಡೋಣ. ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡಿ. ನೋಡ್ಬೋದು ಇದು ಚೆನ್ನಾಗಿ ಬೇಯ್ತಾ ಇದೆ. ಆಲ್ರೆಡಿ ಎಲ್ಲ ಹಾಕಿದ್ದೀನಿ, ಮಿಶ್ರಣ ಎಲ್ಲ ಹಾಕಿದ್ದೀನಿ. ನೋಡಿ ಅಕ್ಕಿ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಏನು ಮಾಡೋಣ ಅಂತಂದರೆ ಇದನ್ನು ನಾನು ಒಂದು 3 ವಿಸಲ್ ಬರೋ ತನಕ ನಾವು ಇದನ್ನು ಮುಚ್ಚಿಡೋಣ. ಇದನ್ನು ಮುಚ್ಚಿಟ್ಬಿಟ್ಟು 3 ವಿಸಲ್ ಬಂದಾಗ ನಾವು ನೋಡೋಣ. ಸೊ ಇವಾಗ ಫೈನಲಿ ಎಲ್ಲ ಆಗಿದೆ. ಸೊ ಅದಾದಮೇಲೆ ಸ್ವಲ್ಪ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿಬಿಟ್ಟು ಸೊ ನೋಡಿ ಕುದಿ ಬರ್ತಾಯಿದೆ ಆಲ್ರೆಡಿ. ಸೊ ಇವಾಗ ನಾನು ಎಲ್ಲ ತೊಗೊಂಡು ಇದರಿಂದ ಮುಚ್ಚಿಡ್ತಾ ಇದ್ದೀನಿ. ಸೊ ಮುಚ್ಚಿಟ್ಟಿದ್ದೀನಿ. ಇವಾಗ ನೋಡೋಣ. ಇದು 3 ವಿಸಲ್ ಬಂದಮೇಲೆ ನಾವು ಓಪನ್ ಮಾಡಿ ನೋಡೋಣ. 3 ವಿಸಲ್ ಬಂದಮೇಲೆ ನಮ್ಗೆ ಯಾವ ಥರ ರೆಡಿಯಾಗಿದೆ ಪಲಾವ್ ಅಂತ ನೋಡೋಣ ಫ್ರೆಂಡ್ಸ್. ನೀವೇ ನೋಡ್ಬೋದು ಇಲ್ಲಿ ಪಲಾವ್ ಯಾವ ಥರ ಆಗಿದೆ ಅಂತ. ನೋಡೋಕ್ಕೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡೋಕ್ಕೆ ಚೆನ್ನಾಗಿದೆ. ಇವಾಗ ನೋಡಿ ಇದನ್ನು ಬ್ಯಾಟಿಂಗ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ನೋಡಿ ಇವಾಗ ನಾನು ಇದು ಹೇಗಿದೆ ಅಂತ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ಸೊ ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. ತಗೊಂಡು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಸೊ ಟೇಸ್ಟ್ ಮಾಡಿ ಇದು ಓಕೆ. ಮತ್ತು ಅದಾದಮೇಲೆ ನಾನು ನೋಡಿ ಸೈಡಿಸ್ಗೆ ಅಂತ ಇಲ್ಲಿ ಸೌತೆಕಾಯಿ ಮತ್ತು ಈರುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಈರುಳ್ಳಿ, ಒಂದು ಸೌತೆಕಾಯಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ ನಾನು ಮೊಸರು ಬಜ್ಜಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಮೊಸರು ಬಜ್ಜಿನ ಸ್ವಲ್ಪ ಆ್ಯಡ್ ಮಾಡಿ. ನಾನು ಹೇಳ್ದಂಗೆ ಪಲಾವ್ ರೆಡಿಯಾಗಿದೆ ನೋಡಿ. ಆವಾಗಲೇ ಆಲ್ರೆಡಿ ನಾನು ಹೇಳ್ದಂಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫೈನಲ್ ಆಗಿದೆ, ಗಮ್ ಅಂತ ಇದೆ ಫ್ರೆಂಡ್ಸ್. ನೋಡಿ ಇದೇನೇ ನಮಗೆ ಇದು ಬಾತ್ ಆ್ಯಕ್ಚುಲಿ. ನೋಡಿ ನಾನು ಇಲ್ಲಿಗೆ ಆಲ್ರೆಡಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಮೊಸರು ಬಜ್ಜಿಗೆ ಏನೇನು ಹಾಕಿದ್ದೆ ಅಂದರೆ ನಾನು ನೋಡಿ ಇಲ್ಲಿ ಮೊಸರು ಬಜ್ಜಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಮೊಸರು ಬಜ್ಜಿಗೆ ಏನೇನು ಹಾಕಿದೆ ಅಂದರೆ ನಾನು ಮೊಸರು ಹಾಕಿದ್ದೆ. ಅದಾದಮೇಲೆ ಚಿಕ್ಕದಾಗಿ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೀರೇನು ಆ್ಯಡ್ ಮಾಡಿಲ್ಲ ನಾನು, ಅದೇ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸೈಡ್ಗೆ ನಾನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಮತ್ತು ಸೈಡಿಸ್ಗೆ ನಾವು ತಿನ್ನೋಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದಾದಮೇಲೆ ನೋಡಿ ಇವಾಗ ನಾನು ಇದು ಹಾರಿದೆ. ಇವಾಗ ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ನೋಡಿ ನಾನು ತೊಗರಿ ಕಾಳಲ್ಲಿ ನಿಮ್ಗೆ ಕಾಣ್ತಾ ಇದೆ. ಸೊ ಎಲ್ಲ ತರಕಾರಿನೂ ಇದೆ. ಸೊ ಹೇಗಿದೆ ಅಂತ ಇವಾಗ ನಾನು ಮೊಸರು ಬಜ್ಜಿ ಜೊತೆ ತಿಂದ್ಬಿಟ್ಟು ಹೇಳ್ತೀನಿ. ಫಸ್ಟ್ ಟೈಮ್ ಈ ತೊಗರಿಕಾಯಿದು ನಾನು ಪಲಾವ್ ಮಾಡಿದ್ದು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ ನನಗೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.